ಇನ್ನು ಎಷ್ಟು ದಿನಗಳ ಕಾಲಾವಕಾಶ ಬೇಕಾಗುತ್ತೆ ಇಡೀ ನಮ್ಮ ಹುಳಿಮಾವನ್ನು ಸ್ವಚ್ಛತೆ ಮಾಡಲಿಕ್ಕೆ? ಇದು ಶನಿವಾರ ಭಾನುವಾರ ಅಂತೂ 10,000 ಜನಕ್ಕೆ ಅಧಿಕಕ್ಕಿಂತಲೂ ಓಡಾಡುವಂಥ ಸ್ಥಳ. ಕನ್ನಡ ಪರ ಸಂಘಟನೆಗಳು ಎಂದಾಕ್ಷಣ ನಮಗೆ ನೆನಪಿಗೆ ಬರುವಂತದ್ದೇ ನಾಡು ನುಡಿ ರಕ್ಷಣೆಗಾಗಿ ಹೋರಾಟಗಳನ್ನ ನಡೆಸುವಂತಹವರು, ಭಾಷೆಗೆ ಯಾರಾದ್ರೂ ಧಕ್ಕೆಯನ್ನು ಉಂಟು ಮಾಡುವಂತದ್ದು ಅಥವಾ ಅವಹೇಳನಕಾರಿಯಾಗಿ ಮಾತನಾಡುವಂತದ್ದು ಅಥವಾ ನಾಡಿನ ವಿಚಾರದಲ್ಲಿ ಅನಗತ್ಯವಾದಂತಹ ಕಿರಿಕಿರಿ ಮಾಡುವಂತಹವ್ರ ವಿರುದ್ಧ ಹೋರಾಟಗಳನ್ನ ಮಾಡುವಂತಹದ್ದು ಮಾತ್ರ ನಮ್ಗೆ ನೆನಪಾಗತ್ತೆ. ಇನ್ನೊಂದು ಕಡೆ ಈಗ ರಕ್ಷಣಾ ವೇದಿಕೆ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆಯಿಂದ ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಕೂಡ ಸ್ವಚ್ಛವಾಗಿ ಇರಿಸಿಕೊಳ್ಬೇಕು ಅಂತ ಹೇಳಿ ಜಿಬಿಎ ಅಧಿಕಾರಿಗಳನ್ನ ಮತ್ತೆ ಜಿಬಿಎ ಮಾರ್ಷಲ್ಗಳನ್ನ ಸ್ಥಳಕ್ಕೆ ಕರೆಸಿ ಪರಿಶೀಲನೆಯನ್ನ ನಡೆಸಿ ಈ ಒಂದು ಪ್ರದೇಶವನ್ನ ಸ್ವಚ್ಛವಾಗಿ ಇರಿಸಿಕೊಳ್ಳುವಂತ ಜವಾಬ್ದಾರಿ ನಿಮ್ಮದು. ಜೊತೆಗೆ ಆ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಅಂಗಡಿ ಮುಗ್ಗಟ್ಟುಗಳು ಮಾಲುಗಳು ಅವರು ಕೂಡ ಕಸವನ್ನ ಎಲ್ಲಂದ್ರಲ್ಲಿ ಎಸಿತಾರೆ. ಅದರಿಂದ ಅನಾರೋಗ್ಯಗಳು ಉಂಟಾಗತ್ತೆ, ನೈರ್ಮಲ್ಯವೂ ಕೂಡ ಉಂಟಾಗತ್ತೆ. ಈ ಒಂದು ಸ್ವಚ್ಛತಾ ಅಭಿಯಾನಕ್ಕೆ ಒಂದು ಹೊಸ ರೂಪವನ್ನ ನೀಡುವಂತ ಸಲುವಾಗಿಯೇ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆಯ ಸಂಸ್ಥಾಪಕ ಅಧ್ಯಕ್ಷ ಆಗಿರುವಂತಹ ಶಶಿಧರ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಪ್ರದೇಶ ಬನ್ನೇರುಘಟ್ಟ ರಸ್ತೆಯಲ್ಲಿರ್ತಕ್ಕಂತಹ ಉಳುಮಾವಿನ ಆ ಒಂದು ಪ್ರದೇಶದಲ್ಲಿರುವಂತಹ ಪ್ರತಿಷ್ಠಿತ ಮಾಲ್ ಎನಿಸಿರುವಂತಹ ರಾಯಲ್ ಮೀನಾಕ್ಷಿ ಮಾಲ್ ಸುತ್ತಮುತ್ತಲು ಹರಕೆರೆ ವಾರ್ಡ್ ಸುತ್ತಮುತ್ತಲು ಹಾಗೆಯೇ ಉಳುಮಾವು ಸುತ್ತಮುತ್ತಲು ಇಲ್ಲಿ ಎಲ್ಲಂದರಲ್ಲಿ ಕಸವನ್ನ ಎಸೆದಿರುವಂತದ್ದು. ನಾಯಿಗಳು ಸತ್ರು ಕೂಡ ಅವುಗಳನ್ನ ಅಲ್ಲಿಂದ ತೆರವುಗೊಳಿಸದೆ ಹುಳ ಬಿದ್ದಿದ್ರು ಕೂಡ ಹಾಗೆ ಓಡಾಡುವಂತದ್ದು. ಇನ್ನು ಅಂಗಡಿ ಮುಗ್ಗಟ್ಟುಗಳವರು ಎಲ್ಲಂದರಲ್ಲಿ ಕಸ ಹಾಕಿರೋದು, ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇರುವಂತದ್ದು, ಸ್ಥಳೀಯ ನಿವಾಸಿಗಳು ರಾತ್ರೋರಾತ್ರಿ ತಗೊಂಬಂದು ಕಸವನ್ನು ಸುರಿಯುವಂತ ಇದೆಲ್ಲವನ್ನು ಅಧಿಕಾರಿಗಳನ್ನ ಕರೆಸಿ ಅದೆಲ್ಲವನ್ನು ಪರಿಶೀಲನೆ ಮಾಡಿ ಎಲ್ಲ ಸ್ವಚ್ಛತೆಯನ್ನ ಮಾಡಬೇಕು ಎನ್ನುವಂತ ತಾಕೀತು ಮಾಡಿದರು. ಆ ಒಂದು ತಾಕೀತು ಯಾವ ರೀತಿಯಾಗಿ ಮಾಡಿದ್ರು ಮತ್ತು ಏನು ಆ ಅಧಿಕಾರಿಗಳಲ್ಲಿ ಮನವಿಯನ್ನ ಮಾಡಿದ್ರು ಅದೆಲ್ಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ನೋಡ್ತಾ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ಶಶಿಕಿರಣ್ ಬೀರ್ ಅವರು, ಹಾಗೆಯೇ ಗೌರವ ಅಧ್ಯಕ್ಷರಾದಂತಹ ಶ್ರೀಧರ್ ಹೆಗಡೆ ಅವರು ಹಾಗೂ ಕಾರ್ಮಿಕ ಘಟಕದ ಉಪಾಧ್ಯಕ್ಷರಾದ ರವಿ, ಆಟೋ ಚಾಲಕರ ಘಟಕದ ಸದಸ್ಯರುಗಳು ಈ ಒಂದು ಸ್ವಚ್ಛತಾ ಅಭಿಯಾನಕ್ಕೆ ಸಾಕ್ಷಿಯಾಗಿದ್ದರು. ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಇದು ಒಂದಿನ ಕಸನ ಬನ್ನಿ ಅಲ್ಲಿ ತೋರಿಸ್ತೀನಿ. ಮುಂದೆ ಎಷ್ಟಿದೆ ಅಪ್ಪ ಮಾರ್ಷಲ್ ಇಲ್ಲಿ ನೀನು ಏನು ನಿಮ್ಗೆ ಕೆಲಸ ಕೊಟ್ಟಿರೋದು ಮಾರ್ಷಲ್ಗಳೇ? ಏನು ಕೆಲಸ ಮಾಡ್ತಿದ್ದೀವಿ ಬನ್ರಿ ಮುಂದೆ. ಏನ್ರಿ ನೀವು ಯೂನಿಫಾರ್ಮ್ ಹಾಕೊಂಡು ಏನು ಕೆಲಸ ಮಾಡ್ತೀರಿ ನೀವು? ಇವೆಲ್ಲ ನೋಡೋಕ್ಕಾಗಲ್ವ ಇದೆಲ್ಲ? ನೋಡಿ 106 ಜನ ಊಟ ಮಾಡುವಂತ ಜಾಗ ಅದು. ಹೌದು, ಇದು ಬನ್ನೇರುಘಟ್ಟ ರಸ್ತೆಯಲ್ಲಿರ್ತಕ್ಕಂತಹ ಉಳುಮಾವಿನ ಸಮೀಪವೇ ಇರುವಂತಹ ರಾಯಲ್ ಮೀನಾಕ್ಷಿ ಮಾಲ್ ನ ಸುತ್ತಮುತ್ತಲು ಕಂಡು ಬರುವಂತಹ ಕಸದ ತಿಪ್ಪೆಗಳು. ಇದು ಒಂದು ಪ್ರತಿಷ್ಠಿತವಾದಂತಹ ಬಡಾವಣೆ. ಎಲ್ಲಂದ್ರಲ್ಲಿ ಕಸವನ್ನ ಹಾಕಿ ತಿಪ್ಪೆಗಳನ್ನ ಕೃತಕವಾಗಿ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಇಲ್ಲಿನ ಜನ. ಪ್ಲಾಸ್ಟಿಕ್ ಅನ್ನ ಬಳಸುವಂತದ್ದು. ಇನ್ನು ಇಲ್ಲಿಗೆ ಜಿಬಿಎ ಅಧಿಕಾರಿಗಳು ಅಥವಾ ಮಾರ್ಷಲ್ಗಳು ಇದ್ದ ತಲೆನೇ ಹಾಕ್ತಾ ಇಲ್ವಾ? ಪ್ಲಾಸ್ಟಿಕ್ ಬಳಕೆ ಮಾಡುವಂತದ್ದು, ಅಂಗಡಿಗಳ ಮುಂದೆ ಕಸವನ್ನ ಹಾಕುವಂತದ್ದು. ಇದರಿಂದ ಪಾದಚಾರಿಗಳಿಗೂ ಕಿರಿಕಿರಿ ಮತ್ತು ಆ ಪ್ರದೇಶದಲ್ಲಿ ಅನಾರೋಗ್ಯಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆಯ ಅಧ್ಯಕ್ಷರಾದಂತಹ ಶಶಿಕಿರಣ್ ರವರು ಏನ್ ಮಾತನಾಡಿದ್ರು ನೋಡೋಣ ಬನ್ನಿ. ಇಲ್ಲಿನ ಅವ್ಯವಸ್ಥೆಗಳನ್ನು ನಾನು ಸುಮಾರು ಒಂದು ವಾರದಿಂದ ಗಮನಿಸ್ತಾ ಇದ್ದೆ. ಆದರೆ ಇಲ್ಲಿ ಬಂದು ಯಾರು ಕೂಡ ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ ಮುಂದೆ ಬರ್ತಾ ಇರಲಿಲ್ಲ. ಪೌರ ಕಾರ್ಮಿಕರು ಎಷ್ಟು ಜನ ಇದ್ದಾರೆ ಅನ್ನೋದು ಸಹ ನಮ್ಮ ಗಮನಕ್ಕೆ ಬಂದಿಲ್ಲ. ಆದರೆ ನಾವು ಇಲ್ಲಿ ಬಂದು ಒಂದು ವೀಕ್ಷಣೆ ಮಾಡಿದಾಗ ಕಸಗಳು ತುಂಬಿದ್ದ ರಾಶಿಯನ್ನು ನಾನು ನೋಡಿ ನನಗೆ ನಮ್ಮ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ನಾನು ನೇರವಾಗಿ ಶೋಭಾ ಮೇಡಮ್ ಅವರಿಗೆ ನಿನ್ನೆ ದೂರವಾಣಿ ಮೂಲಕ ಕರೆ ಮಾಡಿ ಅವರಿಗೆ ವಿಡಿಯೋ ಕೂಡ ಮಾಡಿ ಕಳಿಸಿದೆ. ಅವರು ನಮ್ಮ ಕರೆಗೆ ಹೋಗೊಟ್ಟು ಬಂದು ಇವತ್ತಿನ ದಿನ ಸ್ವಚ್ಛತಾ ಕಾರ್ಯಕ್ರಮವನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆಯ ವತಿಯಿಂದ ಈ ಒಂದು ಅರಕೆರೆ ವಿಭಾಗದಲ್ಲಿ ಈಗ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ನಾವು ಸ್ವಚ್ಛತಾ ಅಭಿಯಾನವನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳೇ ಉತ್ತರಿಸಬೇಕು. ಯಾಕೆಂದರೆ ಬ್ಯಾರಿಕೇಡ್ಗಳನ್ನ ಅವ್ರಿಗೆ ರಕ್ಷಣೆ ಮಾಡಿಕೊಟ್ಟಿದ್ದಾರೆ ಹೊರತು ಸಾರ್ವಜನಿಕರಿಗೆ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ.
ಸಂಬಂಧಪಟ್ಟ ಅಧಿಕಾರಿಗಳನ್ನು ನಾನು ನೇರವಾಗಿ ನಾನು ಪೊಲೀಸ್ ಠಾಣೆಗೆ ಹೋಗಿ ನಾನು ಅವರ ಅಹವಾಲನ್ನು ನಾನು ಕೇಳಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಪ್ರತಿಷ್ಠಿತ ಮಾಲು ಸಾವಿರಾರು ಜನ ಬಂದು ಹೋಗುವಂಥ ಜಾಗ, ಇಲ್ಲಿ ಶುದ್ಧಿ ಇಲ್ಲದೆ ಇರುವಂಥ ಜಾಗದಲ್ಲಿ ಅನಾರೋಗ್ಯ ಹೆಚ್ಚಾಗುತ್ತೆ. ಆ ಆರೋಗ್ಯದ ದೃಷ್ಟಿಯಿಂದ ನಾವು ಆಂದೋಲನವನ್ನು ನಾವು ಇವತ್ತಿನ ದಿನ ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗೆಯೇ ಸ್ಥಳಕ್ಕೆ ಜಿಬಿಎ ಅಧಿಕಾರಿಗಳನ್ನ ಮತ್ತು ಅಲ್ಲಿನ ಮಾರ್ಷಲ್ಗಳನ್ನ ಕರೆಸಿದ್ರು. ಇಲ್ಲಿ ಯಾರೆಲ್ಲ ರಸ್ತೆಯಲ್ಲೇ ಕಸವನ್ನ ಹಾಕ್ತಿದ್ದಾರೆ ಅವರಿಗೆ ದಂಡವನ್ನ ವಿಧಿಸುವಂತೆ ಮನವಿಯನ್ನ ಮಾಡಿ ತಾಕೀತನ್ನು ಕೂಡ ಮಾಡಿದ್ದು ಮತ್ತು ಅಂಗಡಿಗಳವರಿಗೆ ಒಂದಷ್ಟು ತರಾಟೆಗೆ ತೆಗೆದುಕೊಂಡಂತ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ಸಾವಿರಾರು ಜನ ಓಡಾಡುವಂಥ ಜಾಗ ಇದೆ. ಹೇಳಿ, ಇದಕ್ಕೆ ಏನು ಹೇಳ್ತೀನಿ ಹೇಳಿ. ಯಾರ ಗಮನಕ್ಕೆ ಬರಬೇಕಾಗಿತ್ತು, ಯಾಕೆ ಇದನ್ನು ಗಮನಿಸಿಲ್ಲ, ಯಾಕೆ ಎತ್ಕೊಂಡು ಹೋಗಿಲ್ಲ? ಇನ್ನು ಒಂದಿನ ಬಿಟ್ಟರೆ ಅದು ಕೊಳ್ತು ಬೇರೆ ರೀತಿ ಆಗುತ್ತೆ. ಇವಾಗ ನಮ್ಮ ಗಮನಕ್ಕೆ ಬಂದಿದೆ ಅಲ್ಲ ಸರ್, ನಮಗೆ ಯಾಕೆ ಈ ರೀತಿ? ಇಲ್ಲಿ ಯಾರು ನಿಮ್ಮ ಇವರು ಪೌರ ಕಾರ್ಮಿಕರು ಕಮ್ಮಿ ಇದ್ದಾರಾ? ಪೌರ ಕಾರ್ಮಿಕರು ಇಲ್ವಾ ಈ ಜಾಗದಕ್ಕೆ? ಯಾರು ಪೌರ ಕಾರ್ಮಿಕರು ಇಲ್ವಾ? ಬಂದಿರೋದ್ರಿಂದ ಈಗ ಇಮಿಡಿಯೇಟ್ ಏನಿದೆ ಹೆಲ್ತ್ ಸೂಪರ್ವೈಸರ್ ಯಾರು ಬರ್ತಾರೆ ಮೇಡಮ್ ಇಲ್ಲಿ? ನಿಮ್ಮ ಕೈ ಕೆಳಗಿರುವಂಥ ನರಸಿಂಹ ಅಂತ ಅವ್ರು ಇಲ್ಲಿದ್ದಾರೆ. ಅವ್ರು ಕರೆಸಿ ಅವ್ರನ್ನ. ಆಹಾರದಲ್ಲಿ ಕಳಪೆ ಮಟ್ಟದ ಆಹಾರ ಬಂದು ಯಾರೋ ತಿಂದು ಏನೋ ಯಾಕೆ ನೋಡಿಲ್ವಾ ನೀವು? ನೋಡಿಲ್ವಾ ಇದು? ಮಳೆ ಬಂದರೆ ಅವಸ್ಥೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಎಷ್ಟು ಜನ ಬಿಡ್ತೀರಿ ಇಲ್ಲಿಗೆ? ಎಷ್ಟು ಜನ ಬಿಡ್ತೀರಿ ಈ ಏರಿಯಾಗೆ? ಏನು ಕೆಲಸ ಮಾಡ್ತಾವ್ರೆ? ಇದು ಎಷ್ಟು ದಿನದ ಕೆಲಸ? ಒಂದೇ ಕೆಲಸನ ಇದು? ಅಲ್ಲ, ಇದು ಈ ಒಂದು ಉಳುಮಾವಿನ ಪೊಲೀಸ್ ಠಾಣೆ ಆ ರಸ್ತೆಯಲ್ಲಿ ನೋಡಿ ಕಸ ಹೇಗಂದ್ರೆ ಹಾಗೆ ಬಿದ್ದಿರ್ತಕ್ಕಂಥದ್ದು. ಮೀನಾಕ್ಷಿ ಮಹಲ್ ಹಿಂಭಾಗದಲ್ಲಿ ಕಸದ ತಿಪ್ಪೆಗಳನ್ನ ಮಾಡಿರುವಂತದ್ದು. ಹರಕೆರೆ ವಾರ್ಡ್ನ ಉಳುಮಾವಿನ ದೊಡ್ಡಮ್ಮ ಲೇಔಟ್ ಮುಖ್ಯ ರಸ್ತೆಯಲ್ಲೂ ಕೂಡ ಕಸ ಹಾಕಿರುವಂತ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಜಿಬಿಎ ಅಧಿಕಾರಿಗಳು ಏನ್ ಮಾತನಾಡಿದ್ರು ಅದನ್ನು ಕೂಡ ನೋಡಿ ಬರೋಣ ಬನ್ನಿ. ಇಲ್ಲ ಬಂದಿತ್ತು ಆದರೂ ಕೂಡ ನಾವು ಈಗ ಸೆನ್ಸಸ್ ಡ್ಯೂಟಿ ಕೂಡ ನಮ್ಗೆ ಹಾಕಿದ್ರಿಂದ ಸೊ ನಾವು ಅದರಲ್ಲಿ ಬ್ಯುಸಿ ಇದ್ವಿ. ಸೊ ಅದಕ್ಕೋಸ್ಕರ ನಾನು ಇವತ್ತು ನಮ್ಮ ಮಾರ್ಷಲ್ಗಾಗಲಿ ನಮ್ಮ ಸೂಪರ್ವೈಸರ್ ಯಾರ್ಯಾರು ಇದ್ದಾರೆ ಅವ್ರನ್ನ ಕರೆದುಬಿಟ್ಟು ಇಲ್ಲಿ ಕ್ಲಿಯರ್ ಮಾಡಿಸ್ಬಿಟ್ಟು ಇದನ್ನು ಮಾಡಿಸ್ಕೊಡ್ತೀವಂತ ಅವ್ರಿಗೆ ಗಮನಕ್ಕೆ ತೊಗೊಂಡು ಬಂದಿದ್ದೀವಿ ಸರ್. ಅವ್ರ ಮುಂದೆನೇ ನಾವು ಮಾಡ್ತಾ ಇದ್ದೀವಿ ಸರ್. ಅದನ್ನು ಗಮನಕ್ಕೆ ನಮಗೆ ಸೆನ್ಸಸ್ ಡ್ಯೂಟಿ ಇತ್ತು ಸರ್. ಸೊ ಅದಕ್ಕೋಸ್ಕರ ಇದು ಡಿಲೇ ಆಗಿರೋದು ಹೊರತಾಗಿ ಇನ್ಯಾವ ಉದ್ದೇಶಕ್ಕೋಸ್ಕರನೂ ಆಗಿಲ್ಲ ಸರ್. ಇದು ಹೌದು, ಇದು ಪರಿಣಾಮ ಬೀರೋದ್ರಿಂದನೇ ಇವತ್ತು ನಾವು ಕ್ಲೋಸ್ ಮಾಡಿಬಿಟ್ಟು ಈ ಕ್ಲಿಯರ್ ಮಾಡಿಬಿಟ್ಟು ಅವ್ರಿಗೆ ಲೈಸೆನ್ಸ್ ತೊಗೊಂಡಾದ್ಮೇಲೆ ಅವ್ರಿಗೆ ನಾವು ಇದು ಮಾಡ್ತೀವಿ ಸರ್. ಇಲ್ಲ ಸರ್, ಇದು ಪ್ರತಿ ಸಲ ಇವ್ರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಅದು ಪ್ರತಿ ಸಲ ಇನ್ನು ನಾನು ಅದನ್ನು ಇದು ಮಾನಿಟರ್ ಮಾಡಿಬಿಟ್ಟು ನಮ್ಮ ಸೂಪರ್ವೈಸರು ಮಾರ್ಷಲು ಇಲ್ಲಿ ಯಾರಿದ್ದಾರೆ PKಗಳನ್ನ ಅವ್ರನ್ನ ಗಮನಕ್ಕೆ ತಂದುಬಿಟ್ಟು ಅವ್ರಿಗೆ ಹೇಳಿಬಿಟ್ಟು ಅದನ್ನು ಕ್ಲಿಯರ್ ಮಾಡಿಸೋ ಜವಾಬ್ದಾರಿ ನಾನು ತಗೋತಾರೆ. ಹರಕೆರೆ ವಾರ್ಡ್ನ ಜಿಬಿಎ ಹೆಲ್ತ್ ಇನ್ಸ್ಪೆಕ್ಟರ್ ಆದಂತಹ ಶೋಭಾರ್ ಅವರು ಸ್ಥಳಕ್ಕೆ ಆಗಮಿಸಿದ್ರು ಮತ್ತು ಅಲ್ಲಿನ ಮಾರ್ಷಲ್ಗಳು ಕೂಡ ಆಗಮಿಸಿದ್ರು. ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಈ ಒಂದು ಸ್ವಚ್ಛತೆಯನ್ನು ನಾವು ಯಾವಾಗ ಮಾಡ್ತೇವೆ, ನಿಗದಿತ ಅವಧಿಯಲ್ಲಿ ಮುಗಿಸ್ತೇವೆ ಅಂತ ಹೇಳಿರುವ ಮಾತನ್ನು ಕೂಡ ನೋಡೋಣ ಬನ್ನಿ. ಅವರು ಬಂದು ನಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದರು ನಿನ್ನೆ, ಈ ಥರ ಆಗ್ತಾಯಿದೆ ಮೇಡಮ್ ಅಂತಂದ್ಬಿಟ್ಟು. ಅದಕ್ಕೆ ಇವತ್ತು ನಾವು ಇನ್ಸ್ಪೆಕ್ಷನ್ ಬಂದಿದ್ವಿ. ಯಾರು ಇವತ್ತು ಪರವಾನಗಿಯನ್ನು ತಗೊಂಡಿಲ್ಲ ಅಂದರೆ BBMPಯಿಂದ ಉದ್ದಿಮೆ ಪರವಾನಗಿ ಅಂತಲ್ಲ, ಟ್ರೇಡ್ ಲೈಸೆನ್ಸ್ ಆ ಪರವಾನಗಿ ತೊಗೊಂಡಿಲ್ಲ ಅವ್ರಿಗೆ ನಾವು ಕ್ಲೋಸ್ ಮಾಡ್ತಾಯಿದ್ದೀವಿ. ಅವರು ಸುಮಾರು ಸಲ ನಮ್ಮ ಕಂಪ್ಲೇಂಟು ಮಾಡಿದರು ಕರ್ವೆ ಅಧ್ಯಕ್ಷರು. ಅವ್ರಿಗೆ ನಾವು ಕೂಡ ಹೇಳಿದ್ವಿ ಈ ಥರ ನೀವು BBMPಯಿಂದ ಟ್ರೇಡ್ ಲೈಸೆನ್ಸ್ ತೊಗೊಳ್ಳಿ ಅಂತ ಅಂದ್ಬಿಟ್ಟು. ಅವ್ರು ಇವತ್ತು ತೊಗೊಳ್ಳೋರಿಗೆ ನಾವು ಅದು ಕ್ಲೋಸ್ ಮಾಡ್ತಾಯಿದ್ದೀವಿ ಸರ್ ಅಂತ ಹಾಕಿದ್ದಾರೆ ಸರ್. ಅದನ್ನು ನಾವು ಕೆಲಸ ನೋಡಿಬಿಟ್ಟು ಈ ಕೆಲಸಗಳನ್ನು ನಾನು ನೋಡ್ತಾ ಇರೋದ್ರಿಂದ ಸ್ವಲ್ಪ ಕಾಲಾವಕಾಶ ಕೊಟ್ಟರೆ ಅದನ್ನು ನಾನು ಇಂಟರ್ವ್ಯೂ ತೊಗೊಂಡ್ಬಿಟ್ಟು ಇದನ್ನೇನಿದೆ ನಾನು ಆದಷ್ಟು ಒಂದು ತಿಂಗಳಲ್ಲಿ ತಮ್ಮ ಸಹಕಾರದಿಂದನೂ ನಮ್ಮ ಪೌರ ಕಾರ್ಮಿಕರ ಸಹಕಾರದಿಂದನೂ ಮಾರ್ಷಲ್ ಆಗಲಿ ಯಾರೇ ಆಗಲಿ ಪ್ರತಿಯೊಬ್ಬರು ಸಹಕಾರದಿಂದ ಒಂದು ತಿಂಗಳಲ್ಲಿ ನಾನು ಕಸಮುಕ್ತ ವಾರ್ಡ್ ಮಾಡಿಕೊಡುವ ಒಂದು ಭರವಸೆಯನ್ನು ನೀಡಬಲ್ಲೆ ಅಂತ ನಾನು ಒಟ್ಟಿನಲ್ಲಿ ಒಂದು ಪ್ರತಿಷ್ಠಿತ ಬಡಾವಣೆ ಉಳಿಮಾವು, ಹರಕೆರೆ ಹಾಗೆ ಆ ಸುತ್ತಮುತ್ತಲಿನ ಪ್ರದೇಶ ಮತ್ತು ಈ ಒಂದು ರಾಯಲ್ ಮೀನಾಕ್ಷಿ ಮಾಲ್ನವರು ಕೂಡ ಒಂದಷ್ಟು ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕು. ಅವರ ಕಸವು ಕೂಡ ಹೊರಗಡೆ ಬೀಳುತ್ತೆ. ಅವರ ಮಾಲ್ ಸುತ್ತಮುತ್ತಲು ಇರ್ತಕ್ಕಂಥ ಕಸವನ್ನ ಅವರೇ ಸ್ವಚ್ಛತೆ ಮಾಡಿಸದೇ ಇದ್ರೆ ಹೇಗಾಗತ್ತೆ? ಅಂದ್ರೆ ಸರ್ಕಾರಿ ನೌಕರರೇ ಮಾಡ್ಲಿ ಅಥವಾ ಪೌರ ಕಾರ್ಮಿಕರು ಮಾಡ್ಲಿ ಎನ್ನುವಂತ ಅಸಡ್ಡೆ ತೋರಿಸೋದಕ್ಕೆ ಬದಲು ಆ ಒಂದು ರಾಯಲ್ ಮೀನಾಕ್ಷಿ ಸುತ್ತಮುತ್ತಲು ಕಸವನ್ನ ಅವರೇ ಸ್ವಚ್ಛತೆ ಮಾಡ್ಕೊಂಡಾಗ ಒಂದಷ್ಟು
ಸ್ವಚ್ಛವಾಗಿರುತ್ತೆ. ಮತ್ತು ಬೆಂಗಳೂರು ಇದೊಂದು ITBT ಸಿಟಿ, ಇದೊಂದು ಗಾರ್ಡನ್ ಸಿಟಿ, ಹಾಗೆ ಕ್ಲೀನ್ ಸಿಟಿ ಎನ್ನುವಂತ ಮಾತಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದು ಗಾರ್ಬೇಜ್ ಸಿಟಿಯು ಕೂಡ ಆಗಿದೆ. ಈ ಒಂದು ಕಪ್ಪು ಚುಕ್ಕಿಯನ್ನ ತೊಲಗಿಸುವಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನ ಮಾಡಬೇಕಾಗತ್ತೆ ಅನ್ನೋದಕ್ಕೆ ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶಶಿ ಕಿರಣ್ ರವರ ಈ ಒಂದು ಅಭಿಯಾನ ಯಶಸ್ವಿಯಾಗಲಿ, ಇತರರು ಕೂಡ ಇದನ್ನ ಪಾಲಿಸಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.